ಇದೆಲ್ಲದರ ನಡುವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದರ ನಡುವೆ ಎಸ್ಟಿ ಇಲಾಖೆಯ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಕೈಗೊಳ್ತಾ ಇದ್ದಾರೆ. ಸಭೆಯ ಮೂಲಕ ಇಲಾಖೆಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಡಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡ್ತಿದ್ದಾರೆ. ವಾಲ್ಮೀಕಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ 11:30ಕ್ಕೆ ಸಿಎಂ ಗೃಹ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಹಗರಣದ ಬಳಿಕ ಮೊದಲ ಬಾರಿ ಸಭೆ ಕರೆದಂಥ ಸಿಎಂ ಅಂದರೆ ಎಲ್ಲ ಹಗರಣಗಳಾಯಿತು. ಇನ್ಫ್ಯಾಕ್ಟ್ ಇದು ಎರಡನೇ ಬಾರಿ ಅನಿಸುತ್ತೆ, ಯಾಕೆಂದರೆ ಹಿಂದೆ ಕೂಡ ಇದೇ ರೀತಿಯಂಥ ಒಂದು ಸಭೆ ಆಗಿತ್ತು. ಹೀಗಾಗಿ ಎಲ್ಲ ಸಭೆಯ ಮೂಲಕ ಅಂದರೆ ಒಂದು ಕಡೆಗೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ, ಜೊತೆಗೆ ಎಸ್ಟಿ ಇಲಾಖೆ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನುವಂಥ ಆರೋಪ ಕೂಡ ಇದೆ. ಇಲಾಖೆ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಹೀಗಾಗಿ ಈಗ ನಾಗೇಂದ್ರ ಅವರ ರಾಜೀನಾಮೆ ಬಳಿಕ ಆ ಒಂದು ಇಲಾಖೆ ಮುಖ್ಯಮಂತ್ರಿಯ ಅಡಿಯಲ್ಲೇ ಇದೆ. ಹೀಗಾಗಿ ಇಲಾಖೆಯ ಸಭೆಯನ್ನು, ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಅವರು ಕರೆದಿದ್ದಾರೆ. ಈ ಮೂಲಕ ಪ್ರಗತಿ ಪರಿಶೀಲನಾ ಸಭೆ ಜೊತೆಗೆ ಈಗಾಗಲೇ ಕೊಟ್ಟಿರುವಂಥ ಡೆಡ್ಲೈನ್ಗಳನ್ನು, ಟಾರ್ಗೆಟ್ಗಳನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತಾರೆ.